ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರೋ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಈಗ ಚಾವಿ ಹಾಕಿದೆ, ನಾನು ಅವ್ರ ಮನೆ ಕಡೆ ಹೊಂಟೀನಿ. ಯಾಕಂದ್ರೆ ಎಲ್ಲರೂ ಬಂಧು ಬಳಗ ಏನೈತಲ್ಲ, ಬುತ್ತಿ ಮಾಡ್ಕೊಂಡು ಬಂದಿರ್ತಾರೆ. ಇಸ್ಬಾಯಿ ತೊಳ್ಸೋದಂತ ಕರೀತಾರೆ, ಅಥವಾ ಕೂಡಿನು ಅಂತ ಒಂದು ಕಾರ್ಯಕ್ರಮ ಅಂತ ಕರೀತಾರೆ ನಮ್ಮ ಕಡೆ. ಈ ರೀತಿ ಒಂದು ಇನ್ಸಿಡೆಂಟ್ ಆದ ಮನೆ ಒಳಗೆ ಸಾಕಷ್ಟು ದುಃಖನ ಪಟ್ಟಿರ್ತಾರಲ್ಲ. ಸೊ ಅಂಥವ್ರಿಗೆ ಸ್ವಲ್ಪ ರುಚಿಯಾದ ಅಡುಗೆ ಮಾಡ್ಕೊಂಡು ಬಂದು ಅವ್ರಿಗೆ ಸಮಾಧಾನ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಊಟ ಮಾಡಿ ಹೋಗುವಂಥ ಒಂದು ಪದ್ಧತಿ, ಕೂಡುನ್ನುವಂಥ ಒಂದು ಪದ್ಧತಿ ಅಂತ ಕರೀತಾರೆ. ಅದನ್ನು ಆಲ್ಮೋಸ್ಟ್ ಎಲ್ಲರೂ, ಅಂದರೆ ಫಸ್ಟ್ ನಾವು ಮಾಡಿದ್ವಿ ಎಲ್ಲರೂ ಸೇರಿ. ಆನಂತರ ಮತ್ತು ಯಾರೆಲ್ಲ ನಮ್ಮ ತಂಗಿ, ನಮ್ಮ ತಾಯಿಯವರ ಚಿಕ್ಕಪ್ಪನ ಮಕ್ಕಳು ಮತ್ತು ಚಿಕ್ಕಮ್ಮರ ಮಕ್ಕಳು, ಅವರು ಕೂಡ ಎಲ್ಲರೂ ಬಂದರು. ಎಲ್ಲನೂ ಕೂಡ ಒಟ್ಟಾರೆಗೆ ಶೇರ್ ಮಾಡ್ತೀನಿ ನಿಮ್ಗೆ. ಸೊ ಇವತ್ತೂ ಕೂಡ ಒಬ್ರು ಬಂದಾರ, ಅದಕ್ಕೋಸ್ಕರ ಕರೆದಾರ. ಚಾವಿ ಹಾಕ್ಕೊಂಡು ಈಗ ಹೊಂಟೀನಿ ಅವ್ರ ಮನೆ ಕಡೆ. ನಾನು ಬರ್ರಿ ಹೋಗಿ ಬರೋಣ ಅಂತ. ನಮ್ಮ ತಾಯಿಯವರ ಚಿಗವ್ವ, ಅಂದ್ರೆ ತಾಯಿಯ ತಂಗಿ ಮತ್ತು ಅವ್ರ ಮಗಳು ಹೀಗೆಲ್ಲ ಬಂದಾರಂತ. ಹೋಗಿ ಬರೋಣಂತ. ಸೊ ಮಗನ್ನ ಕೊಟ್ಟು ಕರೆ ಕಳ್ಸ್ಯಾರ, ಮಗ ಬಂದನ. ಅವ್ನು ಇವತ್ತು ಸ್ಕೂಲ್ ರಜೆ ಇದ್ದರೆ ಹೀಗಾಗಿ ಹೋಗೋಣಂತ. ಬರ್ರಿ ಸ್ನೇಹಿತರೆ, ಅವ್ರ ಮನೆ ಕಡೆ ಹೋಗಿ ಬರೋಣಂತ. ಬಾಪ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಯಾರೆಲ್ಲ ಬಂದಿದ್ರು ಅದನ್ನು ಕೂಡ ಇದೇ ವ್ಲಾಗ್ ಒಳಗೆ ಶೇರ್ ಮಾಡಾಕತ್ತೀನಿ. ಸೊ ಫಸ್ಟಿಗೆ ನೋಡ್ರಿ, ನಾವು ಅವತ್ತು ಕಾವೇರಿದ ರಜೆ ಇತ್ತು, ಹೀಗಾಗಿ ಕಾವೇರಿ ನಾನು ಕೂಡ ಮಧ್ಯಾಹ್ನ ಟೈಮಿಗೆ ಅವ್ರ ಕಾಲ್ ಮಾಡಿದ್ಲೆ ಈಗ ಅವ್ರ ಮನೆಗೆ ಬಂದ್ವಿ. ನೋಡ್ರಿ, ಬರ್ರಿ ಯಾರೆಲ್ಲ ಬಂದಾರ ನೋಡೋಣಂತ. ಇವತ್ತು ಯಾರು ಬಂದಿದ್ರಪ್ಪ ಅಂತಂದ್ರೆ ಪೂಜಾ ಅವರ ತಾಯಿ, ಅವ್ರ ಅಣ್ಣ ಬಂದಿದ್ದರು ನೋಡ್ರಿ. ಯಾಕಂದ್ರೆ ಅವ್ರ ವೈನಿಯವ್ರಿಗಿನ್ನೂ ಆರಾಮಾಗಿಲ್ಲ ಒಂದು. ಆಮೇಲೆ ಪೂಜಾನ ಹತ್ರನೂ ಯಾರೂ ಇಲ್ದಂಗೆ ಆಗ್ತಿತ್ತು ಅಂಥೇಳಿ ಅವ್ರ ವೈನಿ ಪೂಜಾನ ಹತ್ರ ಉಳ್ಕೊಂಡಿದ್ರಂತೆ. ಸೊ ಪೂಜಾ ಅವ್ರ ತಾಯಿ ಮತ್ತು ಅವ್ರ ಅಣ್ಣಾರ ಇವತ್ತು ಬುತ್ತಿ ಮಾಡ್ಕೊಂಡು ಬಂದಿದ್ರು ನೋಡ್ರಿ. ಸೊ ಅದೇ ಮಾತಾಡ್ತಾ ಕೂತೀವಿ ಎಲ್ಲರೂ. ಪಾಪ ಬಿಜಾಪುರದಿಂದ ಬರಬೇಕು, ನಾವು ಹೋಗಿದ್ವಿ. ಎಷ್ಟು ದೂರದ ಜರ್ನಿ, ಎಷ್ಟು ಟಯರ್ಡ್ ಆಗ್ತೈತಿ, ಎಲ್ಲನೂ ನಮಗೂ ಅನುಭವ ಆಗೈತಿ. ಸೊ ಅಷ್ಟು ದೂರದಿಂದ ಅವರು ಕೂಡ ಬಂದಾರ. ಬೆಳಗ್ಗೆ ಬೇಗನೆ ಬಿಟ್ಟಿದ್ರಂತ, ಯಾಕಂದ್ರೆ ಮತ್ತೆ ರಿಟರ್ನ್ ಹೋಗಿ ಮತ್ತು ಪಾಪಗೆಲ್ಲ ನೀರು ಹಾಕೋದದು ಇರ್ತೈತಿ ಅಂಥೇಳಿ ಬೇಗನೆ ಬಂದಿದ್ರು ಅವರು. ಸೊ ಅವ್ರು ಬಂದಾಗ ಆಲ್ಮೋಸ್ಟ್ 1 ಗಂಟೆ ಏನೋ ಆಗ್ತಾ ಬಂದಿತ್ತು. ನಮ್ಮನ್ನು ಕರೆಯಾಗಿ ಕಳಿಸಿದ್ರು. ಸೊ ನಾವು ಕೂಡ ಬಂದ್ವಿ. ಅವ್ರಿಗಿಂತ ಮುಂಚೆ ಬೆಳಗ್ಗೆನ ಕಾವೇರಿಯವರ ತಾಯಿ ಬಂದಿದ್ಲು, ನಮ್ಮ ಅಕ್ಕ. ಯಾಕಂದ್ರೆ ಅವ್ವನ್ನ ಕರ್ಕೊಂಡು ಹೋಗೋಕೆ ತವ್ರ ಮನೆಯವ್ರು ಕರ್ಕೊಂಡು ಹೋಗಿ ಯಾರದು ಸೀರೆ ಉಡಿಸಿ ಬಳಿ ಉಡಿಸುವಂಥ ಒಂದು ಪದ್ಧತಿನೂ ಇರ್ತೈತಿ. ಅದನ್ನು ಫಸ್ಟಿಗೆ ನಮ್ಮ ತಂಗಿ ಮತ್ತು ನಮ್ಮ ಮಾಮಾರು ಮಾಡಿದರು. ಈಗೇನೈತಿ ಇವತ್ತು ನಮ್ಮ ಕಾವೇರಿಯವರ ಮಮ್ಮಿ ಕರೆಯಾಕೆ ಬಂದಾಳು, ಅದು ತವ್ರ ಮನೆನಲ್ಲ. ಸೊ ಹೀಗಾಗಿ ಬೆಳಗ್ಗೆನ ಬಂದಿದ್ಲಂತ. ಮತ್ತು ಇವ್ರು ಬರ್ತಾರೆ ಅನ್ನೋದ್ಲೆ ಕೂತ್ರು. ಈಗ ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಎಲ್ಲರೂ ಸೇರಿ ಈಗ ಅವ್ವನೂ ಕೂಡ ಚಿಕ್ಕನರ್ಗುಂದಕ್ಕೆ ಹೋಗೋಕಿದ್ದಾಳ್ರಿ. ಇವತ್ತು ಹೋಗಿ ನಾಳೆ ಮತ್ತೆ ಬರ್ತಾಳೆ. ಯಾಕಂದ್ರೆ ಇರೂ ಹಾಗಿಲ್ಲ, ಮನೆಗೆ ಮತ್ತೆ ಬರ್ತಿರ್ತಾರೆ ಮಂದಿ ಅಂಥೇಳಿ. ಅವನ ಮೇನ್ ಇರಬೇಕಾಗ್ತೈತಲ್ರಿ. ಹೀಗಾಗಿ ಇವತ್ತು ಹೋಗಿ ಮತ್ತು ಬೆಳಗ್ಗೆ ಎಷ್ಟೊತ್ತಿದ್ರು ಮತ್ತು ರಿಟರ್ನ್ ಬರಲೇಬೇಕು. ಅದಕ್ಕೋಸ್ಕರ ಮತ್ತು ಎಲ್ಲ ಬುತ್ತಿ ಮಾಡ್ಕೊಂಡು ಬಂದಿದ್ದರು. ನಾನು ಬೆಳಗ್ಗೆನ ಹೀರೆಕಾಯಿ ಪಲ್ಯ ಮಾಡಿದ್ದೆ. ಸೊ ನನಗೇನು ಗೊತ್ತು ಅಂಥೇಳಿ ಮಾಡಿದೆ, ಅದನ್ನು ಕೂಡ ತೊಗೊಂಡು ಬಂದಿದ್ವಿ. ಸೊ ಎಲ್ಲನೂ ಶೇರ್ ಮಾಡಿ ಇಲ್ಲೇ ಊಟನ ಮಾಡ್ತಾಯಿದ್ದೀವಿ. ಅವನು ಕೂಡ ಊರಿಗೆ ಹೋಗೋದೈತಿ. ಸೊ ಅವರು ಕೂಡ ಎಲ್ಲರೂ ಆಲ್ಮೋಸ್ಟ್ ಅರ್ಜೆಂಟ್ಲೇನ ಊಟ ಮಾಡಕತ್ತಿದ್ರು ಅಂತ ಹೇಳ್ಬೋದು. ಯಾವಾಗ ಬಂದರು ಇಷ್ಟ ಅವರು? ಸಂಡೇ, ನೆಕ್ಸ್ಟ್ ಸಂಡೇ ಇರಲಿ, ನೆಕ್ಸ್ಟ್ ರಜೆ ಇರಲಿ, ಬರೋದು ಓಡೋದು. ನಮಗೆ ಮಾತ್ರ ವಸ್ತಿ ಬರ್ರಿ ಅಂತ ಹೇಳ್ತಾರ. ಲಘು ಬಿಟ್ಟಿರ್ತಾರ, ದೂರಿಂದಾರ ಅಂತ ಲಘು ಬಿಡ್ತಾರ ಮತ್ತೆ ಬರ್ತಾರ. ಇವತ್ತಂಗ 4ಕ್ಕೆ ಎದ್ದೇನ್ರಿ. ಎದ್ದು ನಾ ಜಳಕ ಮಾಡಿ ಮಗಳು ಜಳಕ ಹಾಕಿ ಮ್ಯಾಗ ಒಲಿಪುಟ ಭಾಳ ಪರೀಕ್ಷೆ ಆದಂಗೆ ಆಗ್ಬಿಡ್ತೇವ ನಮ್ದು. ಏನು ಮಾಡ್ತೀರಿ? ಅದೇ ಹೇಳ್ತಾ ಇದ್ರು, ಬೇಗ ಎದ್ದಿದ್ವಿ, ಬೇಗ ಮಾಡಿಕೊಂಡು ಬೇಗ ಬಿಟ್ವಿ ಅಂತ ಬಂದ್ವಿ ಅಂತ ಹೇಳಿ. ಮತ್ತು ಅಲ್ಲಿ ಕೂತಾಳಲ್ರಿ ಆಕೆನ ನೋಡ್ರಿ, ನಮ್ಮ ಅಕ್ಕ ಅಂದ್ರೆ ಕಾವೇರಿಯವ್ರ ಮಮ್ಮಿ ರೀ. ಸಾಕಷ್ಟು ಜನ ಕೇಳ್ತಾ ಇರ್ತೀರಿ ಬರಂಗಿಲ್ಲೇನೋ ಅವರು ಅಂಥೇಳಿ. ನಮ್ಮ ಮಾಮ ಅಂತೂ ಇಲ್ಲರಿ, ಅವರು ಬೇರೆ ಕಡೆ ಇರ್ತಾರೆ, ಅಂದ್ರೆ ಸಪ್ರೇಟ್ ಆಗ್ಯಾರ ಅವರು. ಹೀಗಾಗಿ ಅವ್ರು ಬೇರೆ ಕಡೆನೇ ಇರ್ತಾರೆ. ಅಕ್ಕ ಅಂತೂ ಬಂದಿರ್ತಾಳೆ ಜಾಸ್ತಿ, ಇಲ್ಲೇ ಅವ್ವನ ಮನೆಗೆ ಬಂದು ಇತ್ತಿತ್ತ ಹೋಗ್ಬಿಡ್ತಾಳೆ. ಹೀಗಾಗಿ ನಿಮ್ಗೆ ವಿಡಿಯೋದಾಗ ಸಿಕ್ಕಿರಂಗಿಲ್ಲ ಆಕಿ. ಬಟ್ ಇವತ್ತು ಸಿಕ್ಕಾಳು ನೋಡ್ರಿ. ಆಕಿನ ರೀ ಕಾವೇರಿ ಅವ್ರ ಮಮ್ಮಿ, ನಮ್ಮ ಅಕ್ಕ ಅಂದ್ರೆ ನಮ್ಮ ತಾಯಿಯವರ ಅಕ್ಕನ ಮಗಳು ರೀ ಆಕಿ ಮಗಳು ಕಾವೇರಿ. ಹೀಗಾಗಿ ನನಗೆ ಅಕ್ಕ ಆಗಬೇಕು, ಅಕ್ಕನ ಮಗಳು ಆಗಬೇಕು ಕಾವೇರಿ.
ಹೇಳಿದ ಹಾಗೆ ಅವ್ವನ ಕರ್ಕೊಂಡು ಹೋಗೋಕೆ ಬಂದಿದ್ಲು. ಸೊ ಊಟ ಮಾಡಿದರು. ಊಟ ಮಾಡಿ ಅರ್ಜೆಂಟ್ ಅಂತೂ ಮಾಡ್ತಾನೆ ಇದ್ದರು. ಬಟ್ ಇರಲಿ ಮತ್ತು ಅಷ್ಟು ದೂರದಿಂದ ಬಂದಿರಿ, ಸ್ವಲ್ಪ ಹೊತ್ತಾದರೂ ಕೂಡ್ರಿ ಅಂತ ಹೇಳಿ ನಾವು ಸ್ವಲ್ಪ ಕೂಡಿಸ್ಕೊಂಡೇವು ಅಂತಲೇ ಹೇಳ್ಬೋದು. ಮತ್ತು ನಾನು ಕೂಡ ಆಟೋಕ್ಕೆ ಕಾಲ್ ಮಾಡಿದ್ದೆ. ಅಂದರೆ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿನ ಬಸ್ ಹಿಡಿಬೇಕ್ರಿ ಇವರು. ಹೀಗಾಗಿ ನಾನು ಕೂಡ ಆಟೋಕ್ಕೆ ಕಾಲ್ ಮಾಡಿದ್ದೆ. ಆಟೋಕ್ಕೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ರು. ಬಂದಾದ ನಂತರ ಅವ್ವ, ಅಕ್ಕ ಮತ್ತು ಪೂಜಾ ಅವ್ರ ತಾಯಿ, ಅಣ್ಣ ಒಂದೇ ಆಟೋದೊಳಗೆ ಒಟ್ಟಿಗೆ ಹೊಸ ಬಸ್ ಸ್ಟ್ಯಾಂಡ್ ಮಟನೂ ಹೋಗ್ತಾರೆ ರೀ. ಅಂದ್ರೆ ಬಸ್ ಕೂಡ ಒಂದನ ಅಂತ ಹೇಳ್ಬೋದು. ಅಟ್ಲೀಸ್ಟ್ ನವಲ್ಗುಂದ ಮಠ ಆದರೂ ಒಂದೇ ಬಸ್ಸಲ್ಲೇ ಹೋಗ್ತಾರೆ. ನವಲ್ಗುಂದಕ್ಕೆ ಏನೈತಿ ಅವ್ವ ಮತ್ತು ಅಕ್ಕ ಎಳ್ಕೊಂಡು ಆ ಕಡೆ ಅವ್ರು ನರಗುಂದ ನಂತರ ಚಿಕ್ಕ ನರಗುಂದ ರೀ. ನರಗುಂದದ ಹತ್ರನೇ ಬರ್ತೈತಿ. ಒಂದು 10ರಿಂದ 15 ಕಿಲೋಮೀಟ್ರ್ ಅಷ್ಟೇ ಆಗ್ತೈತಿ ನಮ್ಮ ತಾಯಿಯವ್ರ ತವ್ರ ಮನೆ ನರಗುಂದದಿಂದ. ಚಿಕ್ಕ ನರಗುಂದ ನಮ್ಮ ತಾಯಿ ತವ್ರ ಮನೆ. ಸೊ ಅಕ್ಕನೂ ಅಲ್ಲೇ ಇರೋದು. ಹೀಗಾಗಿ ಅವ್ರು ಅಲ್ಲಿಂದ ಅಲ್ಲಿ ಹೋಗ್ತಾರೆ ರೀ. ನೋಡ್ರಿ ನಮ್ಮ ಮಮ್ಮಿ ನಮ್ಮ ಮನೆಗೆ ಬರೋಲ್ರಿ. ನೋಡ್ರಿ ಇಲ್ಲಿ ಕೂತಾಳ್ರಿ, ಬಾ ಅಂದ್ರೆ ಬರೋಲ್ರಿ. ಏನ್ಪಾ ಏನ್ ಮಾಡತ್ತೀನಿ? ವಿಡಿಯೋ ಮಾಡತ್ತೀನಿ. ಬ್ಲಾಗಿಂಗ್ ಮಾಡತ್ತೀನಿ ನಾನು. ನಿಮ್ಮ ಪಪ್ಪ ಬ್ಯಾಗಿಗೆ ಪೇಂಟ್ ಹತ್ತೈತಿ ನೋಡು. ಇದು ಫಿಕ್ಸ್, ಇದು ಪರ್ಮನೆಂಟ್. ನೀನೇದ ಅನ್ಕೋ ನಾನು ಮನೆ ನೋಡ್ರಿ ಬಿಡ್ರಿ ಹೆಂಗೆ ಚೂಟದ ಮಮ್ಮಿ ಅದು. ನಮ್ಮ ನೋಡ್ರಿ ನಂಗೆ ಹೆಂಗೆ ಚೂಡ್ತಾಳೆ ಮಮ್ಮಿ. ನೋಡ್ರಿ ನಂಗೆ ಚೂಡ್ತಿ ಹೆಂಗ್ರಿ ಬೇಕು. ಗೊತ್ತಿದ್ಯಾ ನಿನ್ನ ಮಗಳಿಗೆ ನಿಮ್ಮ ಪ್ರೀತಿಯ ಸೊಸಿ. ಇಲ್ಲ ನಿನ್ನ ಜೊತೆ ಹೋಗ್ಬೇಕಂತ, ನಮ್ಮ ಜೊತೆ ಹೋಗ್ಲಿಲ್ಲ. ಸ್ನೇಹಿತರೆ, ಮಾಮರ ಡ್ಯೂಟಿಯಿಂದ ಬಂದರು. ಸೊ ಅವ್ರಿಗೆ ಭೇಟಿಯಾಗೆ ಹೋದ್ರಾಯ್ತು. ಟೈಮ್ ಆಗಿತ್ತು ರೀ, ಒಂದು 2:30 ಆಗಿತ್ತು. ಸೊ ಭೇಟಿ ಆದ್ರಾಯ್ತು ಅಂಥೇಳಿ ಕೂತಿದ್ರು ಅವರು ಕೂಡ. ಮತ್ತು ತಂಗಿನೂ ಇನ್ನೂ ಊಟ ಮಾಡಿರಲಿಲ್ಲ. ಸೊ ಮಾಮಾರು ಮತ್ತು ತಂಗಿ ಈಗ ಊಟ ಮಾಡಕತ್ರು. ನನ್ನ ಮಗ ನೋಡ್ತಾ ಇದ್ರಿ ಎಷ್ಟು ಕಾಡಿಸ್ತಿದ್ದ ಅಂತ. ಮೊನ್ನೆರ ಹೋಗೇನೆ ಅವ್ರ ಮನೆಯಿಂದ. ನಮ್ಮ ಮನೆಗೆ ಹೋಗೋದೀಗ ಅಂಥೇಳಿ ಒಂದು ಸಮನ ಪಟ್ಟು ಹಿಡ್ದಿದ್ದ ನನಗೆ.
ಕಟ್ಟ ಮಾಡಬೇಡ ಇಷ್ಟ ಬಾಪಿ ಬರ್ತಿ ಬೇಡ ನಡಿ ಹೋಗೋಣ ಬೇಡ ಹಂಗ ತಲುನ್ ಕರ್ಕೊಂಡು ಹೋಗ್ತಾನೆ ತಲುನ್ ಪೂಜಾ ಮಮ್ಮಿ ಕೂಡ ಹೋಗ್ತೀರಿ ದೊಡ್ಡಗೊಮ್ಮೆ ಕಡೆ ಸ್ಕೂಲ್ ಸುಟ್ಟಿ ಅಂದ್ರೆ ಮತ್ತೆ ಮಂಡೇ ಹೋಗ್ಬೇಕಲ್ಲ ಮಂಡೇ ಹೋಗ್ಬೇಕಲ್ಲ ಆಕಿನ ಸ್ಕೂಲ್ ಒಂದೇ ದಿನ ಕ್ರಿಸ್ಮಸ್ಸಿಗೆ ಹೌದು ಈ ಮಂಡ್ಯದಲ್ಲಿ ಸ್ಕೂಲ್ ಹೋಗು ತಲು ಅದೇ ನೋಡ ಇಪ್ಪ ಎದ್ದು ಇಷ್ಟು ನೋಡಿದ್ರೆ ಇಬ್ಬರು ಹೇಳ್ತೀನಿ ಆಗಿನ ಸೇಮ್ ನೋಡಿ ಪಡಿಯಚ್ ಒಂದಲ್ಲಿ ಮತ್ತೆ ಅಲ್ಲೇ ಆಗ್ ಬರ್ತೀಯ ತಮ್ಮ ಬರ್ತೀವಿ ತಮ್ಮ ಎಲ್ಲಾರ್ಗೆ ಅಮ್ಮ ಓಕೆನೋ ನಮ್ಗೆ ಅಕ್ಕಿ ಎಲ್ಲಾರೆ ನಿನ್ನಾಗ ಕಲಿಸಿ ಬಂದ್ಬಿಡ್ದಲ್ಲ ಚಿಂಟು ಹೌದ್ರಿ ಹೇಳ್ರಿ ವೈನಿಗೆ ಪೂಜಾಗೆ ಬರ್ರಿ ಯವ್ವ ಪರಸ್ ತಗೊಂಡಿಲ್ವಾ ಊಟ ಮಾಡೋರು ಮಾಡಿದ್ರಿ ನೋಡ್ರಿ ಅಕ್ಕಾರ ಹೇಳಿ ಅವ್ರ ಆಟೋ ಬಂದ್ ಜೋಡಿ ಒಳಗೆ ಬಂದ್ ಬಿಡ್ತಾಳ್ರಿ ಆಕಿ ಅವ್ರ ಆಟೋ ಬಾಯ್ ಸೊ ಅವತ್ತಿನ ದಿವಸ ಅವ್ರು ಹೋದಾದ ನಂತರ ಇದು ಮತ್ತೊಂದು ದಿವ್ಸ ರೀ ಇದು ಇವತ್ತೇನೈತಿ ನಮ್ಮ ತಾಯಿಯವರ ಚಿಕ್ಕಮ್ಮರ ಮಕ್ಕಳು ಅಂದ್ರೆ ನಮ್ಮ ತಾಯಿಯವರ ಅಕ್ಕ ತಂಗಿಯರು ಅಂತ ಹೇಳ್ಬೋದು ಕಸಿನ್ ಸಿಸ್ಟರ್ಸ್ ಅವರೆಲ್ಲರೂ ಬರೋರಿದ್ದರು ಹೀಗಾಗಿ ನಾನು ಮತ್ತು ಕಾವೇರಿ ಬಂದ್ವಿ ನೋಡ್ರಿ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ಅವ್ರು ಬಂದು ಹೋದ ನಂತರ ನೆಕ್ಸ್ಟ್ ಡೇ ಸೊ ಕಾವೇರಿಗೆ ರಜೆ ಇತ್ತು ಸಂಡೇ ಇತ್ತು ಅವತ್ತು ರಜೆ ಕೂಡ ಇತ್ತು ಆಕೆಗೆ ಅದಕ್ಕೋಸ್ಕರ ನಾವು ಬಂದ್ವಿ ಮತ್ತು ಸಂಡೇ ದಿವಸನ ಸಾಯಂಕಾಲ ಅವತ್ತನ ನನ್ನ ಮಗಂದು ಆ್ಯನ್ವಲ್ ಡೇ ಇತ್ತು ರೀ ಆ ಬ್ಲಾಗ್ ಅಂತೂ ಆಲ್ರೆಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ಇತ್ತು ಆ್ಯನ್ವಲ್ ಡೇ ಸೊ ಇದು ಮಧ್ಯಾಹ್ನ ಟೈಮು ಅವರೆಲ್ಲ ಬಸ್ ಇಳಿದು ಬರ್ತಾಯಿದ್ರು ನಾವು ಕೂತ್ಕೊಂಡಿದ್ವಿ ಮತ್ತು ಬೆಳಗ್ಗಿನ 11 ಗಂಟೆ ಸುಮಾರು ಅಂದ್ರೆ ಅವ್ವಾರ ಊರಿಂತ್ರ ಬಂದುಬಿಟ್ಟಿದ್ರು ಹಿಂದಿನ ದಿವಸ ಊರಿಗೆ ಹೋಗಿದ್ರು ನಿಮ್ಗೆ ಹೇಳಿದ್ದೆ ನಾನು ನಮ್ಮ ಅಕ್ಕ ಕರ್ಕೊಂಡು ಹೋಗಿದ್ಲು ಮತ್ತು ನಮ್ಮ ಅಕ್ಕನ ಮತ್ತೆ ಬಂದು ಕಳ್ಸಕ್ಕೆ ಬಂದಿದ್ಲು 11 ಗಂಟೆ ಅಂದ್ರೆ ಮತ್ತು ಅವರು ಬರ್ತಾರೆ ಅನ್ನೋತ್ಲೆ ಅಂದ್ರೆ ಮತ್ತು ಕೂತ್ಕೊಂಡ್ಲು ಅಕ್ಕನೂ ಕೂಡ ಕೂತ್ಕೊಂಡಾಳ ನೋಡ್ತಾ ಇರ್ಬೋದು ಅವ್ವ ಅದ ಮತ್ತು ಬಂದಿದ್ರಲ್ಲ ಊರಿಂದ ಅಡ್ಡಾಗ್ಯಾಳು ಅದ್ರಾಗ ಒಂಚೂರು ಖುಷಿ ಅಂತಲೇ ಹೇಳ್ಬೋದು ಆಕಿಗೆ ಇವತ್ತು ಎಲ್ಲ ಅಕ್ಕ ತಂಗಿಯರ ಕಸಿನ್ಸ್ ಎಲ್ಲ ಬರಾಕತ್ತಾರ ಒಂಚೂರು ಬೆಟರ್ ಅಂತ ಹೇಳ್ಬೋದು ಅಂದ್ರೆ ಒಂದು ಸ್ವಲ್ಪ ಏನೋ ಒಂಥರ ಮುಗುಳು ನಗಾಕತ್ತಿದ್ಲ ಅವ್ವ ಇವತ್ತು ಅದನ್ನು ನೋಡಿ ನಮಗೂ ಸ್ವಲ್ಪ ಖುಷಿ ಅನ್ನಿಸ್ತು ಮತ್ತು ತಮ್ಮ ಇವತ್ತು ಈವ್ನಿಂಗ್ ಅವನು ಹೋಗೋನಿದ್ದಾನೆ ರೀ ಮತ್ತು ಇನ್ನೊಂದು ವಾರ ಹೋಗಬೇಡ ಅಂದಿದ್ರು ಮನ್ಯಾಗ ದೊಡ್ಡವರೆಲ್ಲ ಅದಕ್ಕೋಸ್ಕರ ದೊಡ್ಡ ತಮ್ಮ ಆಗಿರ್ಬೋದು ಸಣ್ಣ ತಮ್ಮ ಆಗಿರ್ಬೋದು ಇನ್ನೂ ಕೆಲ್ಸಕ್ಕೆ ಹತ್ತಿದ್ದಿಲ್ಲ ಇವತ್ತು ಸಾಯಂಕಾಲ ಅವನು ಬೆಂಗಳೂರಿಗೆ ಹೋಗ್ತಾನೆ ನೋಡ್ರಿ ಬಂದ್ರೆ 3 ಜನ ಆ್ಯಕ್ಚುಲಿ 5 ಜನ ಇವ್ರು ಒಟ್ಟು ಅವ್ರ ಅವ್ರ ಚಿಕ್ಕಮ್ಮವ್ರ ಮಕ್ಕಳು ಹೆಣ್ಮಕ್ಳು 5 ಜನ ಗಂಡು ಮಗ ಒಬ್ಬನ ನಮ್ಮ ಮಾಮ ಮತ್ತು ಇವ್ರು 5 ಜನದೊಳಗೆ ಒಬ್ಬಾಕಿ ಮೈಸೂರೊಳಗೆ ಇರ್ತಾಳ್ರಿ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ ನಾನು ಮೈಸೂರಿಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಮ್ಮ ಮಮ್ಮಿಯವ್ರ ತಂಗಿ ಅಂಥೇಳಿ ಅವ್ರ ಮನೆಗೆ ಹೋಗಿದ್ವಿ ನಾವು ಯಾರು ನಾನು ರೆಗ್ಯುಲರ್ ವ್ಯೂವರ್ ಅದಿರಿ ನಿಮ್ಗೆ ಗೊತ್ತಿರ್ತೈತಿ ಇನ್ನೊಬ್ಬರಿಗೆ ಆರಾಮಿರಲಿಲ್ಲ ಅಂತ ಅವರು ನರಗುಂದಾಗಿರ್ತಾರೆ ನಮ್ಮ ಚಿಕ್ಕಮ್ಮ ಸೊ ಅವ್ರು ಇಬ್ಬರು ಬಂದಿದ್ದಿಲ್ಲ ಇವ್ರು 3 ಜನ ಬಂದರು 3 ಜನದೊಳಗೆ ಪಿಂಕ್ ಕುರ್ತಿ ಏನು ಹಾಕ್ಕೊಂಡಾರಲ್ಲ ಆಕಿನ ಸಣ್ಣಕ್ಕೆ ಎಲ್ಲರ್ಕಿಂತ ಜಯ ಅಂಥೇಳಿ ಅವರು ಹುಬ್ಳಿ ಒಳಗಿರ್ತಾರೆ ಮತ್ತು ಈಕಿ ನೀಲಮ್ಮ ಅಂಥೇಳಿ ಈಕಿ ಶಿಗ್ಗಾಂವ್ಕಿರ್ತಾಳು ಮತ್ತು ದೊಡ್ಡವ್ರ ಸಾರಿ ಉಟ್ಕೊಂಡಾರಲ್ರಿ ಅವರ ಲಕ್ಷ್ಮೋಚಿಗವ್ ಅಂತ ಹೇಳಿ ಅವರ ದೊಡ್ಡವ್ರು ಅವ್ರ ನಂತರ ನರಗುಂದೊಳಗೆ ಏನು ಚಿಕ್ಕಮ್ಮ ಇರ್ತಾರಂದೆ ಅವ್ರ ನಂತರ ಮೈಸೂರೊಳಗಿರೋರು ಅವ್ರ ನಂತರ ಈಕಿ ನೀಲಮ್ಮ ಲಾಸ್ಟ್ನೇದಕ್ಕಿ ಜಯ ಅಂತ ಹೇಳ್ಬೋದು
ಸೊ ಹೀಗಾಗಿ ಎಲ್ಲರೂ ಬಂದರು, ಅದ ಮಾತಾಡಿಸ್ತಾ ಇದ್ರು ಎಲ್ಲರಿಗೂ ಕೂಡ. ಬಹಳ ದಿನಕ್ಕೆ, ಯಾಕಂದ್ರೆ ಅವ್ರವ್ರ ಗಂಡನ ಮನೆಯೊಳಗೆ ಎಲ್ಲ ಅವ್ರವ್ರು ಬ್ಯುಸಿ ಇರ್ತಾರೆ ರೀ. ಏನಾದರೂ ಒಕೇಜನ್ ಇದ್ದಾಗಷ್ಟೇ ಸೇರಿರ್ತೀವಿ. ಬಟ್ ಈ ಸಲ ಈ ರೀತಿ ನಮ್ಮ ಅಪ್ಪಾಜಿ ಹೋದಾದ ನಂತರ ಅಂದ್ರೆ ಅವತ್ತಿಂದ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದರು. ಬಟ್ ಈ ರೀತಿ ಕುಂತು ಮಾತಾಡೋಕೆ ಭೇಟಿ ಆಗೋಕ್ಕೆ ಅವಕಾಶ ಇರಂಗಿಲ್ಲಲ್ರಿ ಅವತ್ತಿನ ದಿವಸ. ಸೊ ಈಗೇನೈತಿ ಇಸ್ಬಾಯಿ ತೋರ್ಸೋದಂತೀವಲ್ಲ, ಅದಕ್ಕೋಸ್ಕರ ಬುತ್ತಿ ಮಾಡ್ಕೊಂಡು ಬಂದಿದ್ದರು. ಮತ್ತು ಇವತ್ತಿಂದ ಸ್ಪೆಷಲ್ ಏನಂದ್ರೆ ನಮ್ಮ ಅಜ್ಜಿನ ಮಾಡ್ಯಾಳ ಅಂತ ಅಡುಗೆ. ಅಂದರೆ ನಮ್ಮ ತಾಯಿಯವರ ಚಿಕ್ಕಮ್ಮ, ಈಗೇನು ಬಂದಾರಲ್ರಿ ಎಲ್ಲರೂ, ಅವ್ರ ತಾಯಿ ಅವರ ಮಾಡ್ಯಾರಂತ. ಅದು ಒಂದು ಸ್ಪೆಷಲ್ ಆಗಿತ್ತು. ಯಾಕಂದ್ರೆ 3 ಗಂಟೆ ಹಿರಿಯರ ಕೈಯಾಗಿಂದ ರುಚಿ ಅದು ಭಾಳ ಅದ್ಭುತವಾಗಿರ್ತೈತಿ. ಭಾಳ ಚೆನ್ನಾಗಿ ಮಾಡ್ತಾರೆ. ಹೀಗಾಗಿ ಅದೊಂದು ಸ್ಪೆಷಲ್ ಆಗಿತ್ತು ಇವತ್ತು. ಮತ್ತು ಏನೈತಿ, ಲಕ್ಷ್ಮಚ್ಚಿಗು ಅಂತ ಏನಂದೆ, ಅವರು ತಾಯಿ ಮನ್ಯಾಗ ಇರ್ತಾರೆ ರೀ ಅವ್ರು. ಅಂದರೆ ಚಿಕ್ಕನರ್ಗುಂದೊಳಗೆ ಇರ್ತಾರೆ. ಅಂದರೆ ನಮ್ಮ ತವ್ರ ಮನೆಯೊಳಗೆ ಇರ್ತಾರೆ. ಅಲ್ಲಿಂದನೇ ಬಂದಿದ್ದರು. ಸೊ ಹೀಗಾಗಿ ಈಗ ನಮ್ಮಲ್ಲವಕ್ಕ ಏನು ರಿಟರ್ನ್ ಹೋಗ್ತಾಳಲ್ಲ, ಆಕೆಗೆ ನಮ್ಮ ಲಕ್ಷ್ಮಚ್ಚಿಗೂ ಜೊತೆ ಆಗ್ತಾಳೆ ಅಂಥೇಳಿ ಚಿಕ್ಕನರ್ಗುಂದವರೆಗೇನು. ಇವರೆಲ್ಲ ಇಲ್ಲೇ ಹೋಗೋಕ್ಕಿ, ಈಕಿ ಶಿಗ್ಗಾಂವ್ ಹೋಗೋಕ್ಕಿ, ಆಕಿ ಹುಬ್ಳಿಗೆ ಹೋಗೋಕ್ಕಿ, ಈ ರೀತಿಯಾಗಿ. ಸೊ ಅವ್ವ ನೋಡ್ತಾ ಇದ್ದೀರಿ ಎಷ್ಟು ಸ್ವಲ್ಪ ಇವತ್ತು ಖುಷಿಯಾಗಿದ್ದಾಳೆ ಅಂತ ಹೇಳಿ ಎಲ್ಲ ಕಜನ್ಸ್ ಬಂದಾರ. ಮತ್ತು ಅವರು ಕೂಡ ನೋವನ್ನು ಮರೆಸ್ಲಿಕ್ಕೇನ ಬಂದಿರ್ತಾರೆ. ಹೀಗಾಗಿ ಸ್ವಲ್ಪ ಖುಷಿಯಾದ ಸನ್ನಿವೇಶನ ಕ್ರಿಯೇಟ್ ಮಾಡಿದ್ರಿ ಇಲ್ಲೇ. ನಾವು ಕೂಡ ಹ್ಯಾಪಿಯಾಗೇ ಇದ್ವಿ ಅಂತ ಹೇಳ್ಬೋದು. ತಂಗಿ ಸಂಡೇ ಆದ್ದರಿಂದ ನೈಟ್ ಡ್ಯೂಟಿಯಿಂದ ಬಂದಾದ ನಂತರ ಆಕಿ ಫ್ರೆಶ್ ಅಪ್ ಆಗಿ 12:30ವರೆಗೇನೋ ದೋಸೆ ಮಾಡಿದ್ರಂತ ಇವತ್ತು. ದೋಸೆ ತಿಂದಿದ್ಲಂತ. ಸೊ ಆಕೇನು ಊಟ ಮಾಡಲಿಲ್ಲ, ಜಸ್ಟ್ ಸ್ವೀಟ್ ಅಷ್ಟ ತೊಗೊಂಡ್ಲು. ಮತ್ತು ನಾವೆಲ್ಲ ಇಷ್ಟು ಮಾತಾಡೋದ್ರೊಳಗೆ ಅಂದ್ರೆ ಮಾಮಾರು ಬಂದಿದ್ದರು ಡ್ಯೂಟಿಯಿಂದ. ಸೊ ಅವರು ಕೂಡ ಊಟ ಮಾಡ್ತಾಯಿದ್ದಾರೆ ನೋಡ್ರಿ. ಎಲ್ಲರೂ ಸೇರಿ ಊಟಕ್ಕೆ ಕೂತೇವಿ ಈಗ. ಈ ರೀತಿ ಪದ್ಧತಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಇರ್ತೈತಿ ಸ್ನೇಹಿತರೆ. ನಿಮ್ಮ ಕಡೆ ಯಾವ ರೀತಿ ಎಲ್ಲ ಇರ್ತೈತಿ ಅದನ್ನು ಕೂಡ ತಿಳಿಸ್ರಿ. ಮತ್ತು ನನಗೆ ಕಮೆಂಟ್ಸ್ ಒಳಗಾಗಿರ್ಬೋದು ಅಥವಾ ಕಾಲ್ ಮುಖಾಂತರ ಆಗಿರ್ಬೋದು, ಕಾರ್ಯಕ್ರಮ ಎಲ್ಲ ಮುಗೀತಾ, ದಿವಸ ಎಲ್ಲ ಮುಗೀತಾ, 11 ದಿವ್ಸದ ಕಾರ್ಯ ಎಲ್ಲ ಮುಗೀತಾ ಅಂತ ಕೇಳ್ತಾ ಇದ್ರಿ ಅಪ್ಪಾಜಿ ಬಗ್ಗೆ. ಅಪ್ಪಾಜಿದು ಏನು ಮಾಡಿದ್ವಿ ಅಂದ್ರೆ, ನಾವು ಅಮಾವಾಸ್ಯೆ ಇತ್ತಲ್ರಿ. ಸೊ ಅಮಾವಾಸ್ಯೆ ಅದರೊಳಗನ ಮುಗಿಸ್ಬೇಕು ಅಂತಂದರು. ಹೀಗಾಗಿ 3ನೇ ದಿವಸನ ಎಲ್ಲ ಕಾರ್ಯಕ್ರಮನ ಮುಗಿಸ್ಬಿಟ್ಟಿದ್ವಿ ನಾವು. ದಿವ್ಸದ ಕಾರ್ಯನೂ ನಾವು 3ನೇ ದಿವ್ಸಕ್ಕನ ಮುಗಿಸ್ಬಿಟ್ಟಿದ್ವಿ. ಅಂದ್ರೆ ಅಪ್ಪಾಜಿ ತೀರು ಹೋದ 3ನೇ ದಿವ್ಸಕ್ಕನ ಸಂಪೂರ್ಣ ಕಾರ್ಯಕ್ರಮ ಎಲ್ಲ ಮುಗಿದ್ಬಿಟ್ಟಿತ್ತು. ಅದರ ನೆಕ್ಸ್ಟ್ ಡೇನ ಅಂದ್ರೆ 4th ಡೇನ ಅಮಾವಾಸ್ಯೆ ಇತ್ತು ರೀ. ಹೀಗಾಗಿ ಅಮಾವಾಸ್ಯೆ ದಾಟಿ ಮಾಡಿದ್ವಿ ಅಂದ್ರೆ ಆ ಒಂದು ಅಮಾವಾಸ್ಯೆನ ನಮ್ಮ ಇಡೀ ಕುಟುಂಬದೊಳಗೆ ಆಚರಣೆ ಮಾಡೋಕ್ಕೆ ಬರಂಗಿಲ್ಲಂತ್ರಿ, ಯಾವಾಗ್ಲೂ ಬರಂಗಿಲ್ಲಂತ. ಅದೊಂದು ಅಮಾವಾಸ್ಯೆನ ಮುರಿದಂಗೆ ಅಂಥೇಳಿ. ಅದ್ರಾಗ ಅದು ಎಳ್ಳು ಅಮಾವಾಸ್ಯೆ ಇತ್ತು ಸ್ನೇಹಿತರೆ. ಮತ್ತು ನಾವು ಸಿಟಿ ಒಳಗಿರ್ತೀವಿ, ನಮಗೇನು ಅಂಥ ಪರಿ ಅದು ಅಮಾವಾಸ್ಯೆ ಅಷ್ಟೊಂದು ಸ್ಪೆಷಲ್ ಇರೋಂಗಿಲ್ಲ, ಜಸ್ಟ್ ಒಂದು ಅಮಾವಾಸ್ಯೆ ಥರ. ಬಟ್ ನಮ್ಮ ಜನ ಹಳ್ಳಿ ಒಳಗೂ ಇದ್ದಾರೆ ರೀ, ಹೊಲ ಮನೆ ಇದ್ದವ್ರು ಇದ್ದಾರೆ. ಅಂಥವ್ರಿಗೆಲ್ಲ ಎಳ್ಳಮಾವಾಸ್ಯೆ ತುಂಬಾ ಸ್ಪೆಷಲ್ ಆಗಿರ್ತೈತಿ. ಭೂಮಿ ಪೂಜೆ ಆಗೋದಿರ್ತೈತಿ ಎಳ್ಳಮಾವಾಸ್ಯೆಗೆ. ಚರಗ ಚೆಲ್ಲೋದಂತ ಕರಿತೀವಿ. ಸೊ ವಿಶೇಷವಾದ ಒಂದು ಅಮಾವಾಸ್ಯೆ. ಅದಕ್ಕೋಸ್ಕರ ನಮ್ಮಿಂದ ಮತ್ತು ಎಲ್ಲರಿಗೂ ಅದು ಮಾಡೋಕ್ಕೆ ಬರೋಂಗಿಲ್ಲ ಅಂದಮೇಲೆ ನಾವೇನು ಮಾಡಿದ್ವಿ, ಬೇಡ ಅಂತ ಅಂದ್ಕೊಂಡು ಅಮಾವಾಸ್ಯೆಗಿನ ಮುಂಚೆನೇ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. 3ನೇ ದಿವ್ಸಕ್ಕೆ ಮುಗಿಸ್ಕೊಂಡ್ಬಿಟ್ವಿ. ಅಂದ್ರೆ ಮಾತ್ರ ಅಮಾವಾಸ್ಯೆನ ಆಚರಣೆ ಮಾಡೋಕ್ಕೆ ಬರ್ತೈತಿ ಅಂದರು. ಅದಕ್ಕೋಸ್ಕರ ಸೊ ಎಲ್ಲ ಕಾರ್ಯಕ್ರಮ ಮುಗ್ದವ್ರಿ ಸ್ನೇಹಿತರೆ. ಮತ್ತು ನೋಡ್ರಿ ಎಲ್ಲ ಊಟ ಆಯಿತು, ಮತ್ತು ಸ್ವಲ್ಪ ಹೊತ್ತೆಲ್ಲ ಮಾತುಕತೆ ಆಯಿತು. ಅವರು ಕೂಡ ಮತ್ತು ಅವ್ರವ್ರ ಊರಿಗೆ ಹೋಗಬೇಕು, ಲೇಟ್ ಆಗ್ತೈತಿ ಅಂತಂದ್ಬಿಟ್ಟು ಭಾಳ ಅವಸರಲೇನ ಹೊರಟರು. ಅವ್ರ ಜೊತೆಗೆ ನಮ್ಮಲ್ಲವಕ್ಕನೂ ಹೊರಟ್ಲು ನೋಡ್ರಿ. ಕಾವೇರಿ ಅವ್ರ ತಾಯಿ ಏನು ಅವ್ವನ ಕಳ್ಸಕ್ಕೆ ಬಂದಿದ್ಲು, ಆಕೆನೂ ಕೂಡ ಹೊರಟ್ಲ. ಅಲ್ಲಿ ಮಟ್ಟ ಜೋಡಿ ಆಗ್ತಾಳೆ ತಗೋ ನನಗೆ, ಹೋಗ್ತೀವಿ ಅಂತ ಹೇಳಿ. ಮತ್ತು 1ನೇ ತಾರೀಕಿಗೆ ಚಿಕ್ಕನರ್ಗುಂದೊಳಗೆ 1ನೇ ತಾರೀಕಿಗೆ ರಥೋತ್ಸವ ಐತ್ರಿ, ರೇವಣಸಿದ್ದೇಶ್ವರ ರಥೋತ್ಸವ. ಅದಕ್ಕೂ ಕೂಡ ಇನ್ವೈಟ್ ಮಾಡಾಕತ್ತಿದ್ರು ನಮಗೆ, ಬರ್ರಿ ಎಲ್ಲರೂ, ಎಷ್ಟು ದಿವಸ ಆಯ್ತು ಬಂದೇನೇ ಇಲ್ಲ ನೀವು ಜಾತ್ರೆಗೆ ಅಂಥೇಳಿ. ಸರಿ ಬಿಡು ಬರ್ತೀವಿ ಅಂಥೇಳಿ ನಾವು ಕೂಡ ಅವ್ರನ್ನ ಬೀಳ್ಕೊಟ್ವಿ ನೋಡ್ರಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಇವತ್ತು ನೋಡ್ರಿ ನನ್ನ ಮಗನ ಒಂದು ಬೇಡಿಕೆ ಮೇರೆಗೆ ಕಡಿ ಪಕೋಡ ಮಾಡಿದ್ದೀನಿ ನಾನು. ಪಂಜಾಬಿದ ಡಿಶ್ ಇದು. ನಮ್ಮ ಕಡೆ ಎಲ್ಲ ಜುನ್ಕಾ ಮಾಡ್ತೀವಲ್ಲ, ಸೇಮ್ ಸಿಮಿಲಾರಿಟಿ ಬರ್ತೈತಿ ಕಡಿ. ಬಟ್ ನಾವೇನು ಮಾಡ್ತೀವಿ, ಹುಣಸೆನ ರಸ ಹಾಕಿ ನಾವು ಜುನ್ಕಾನ ಮಾಡ್ತೀವಿ. ಅಂದ್ರೆ ತೆಳ್ಳನ ಜುನ್ಕದ ವಡೆ ಅಲ್ಲ, ತೆಳ್ಳನ ಜುನ್ಕ ಮಾಡಿರ್ತೀವಿ ನಾವು, ಹುಣಸೆ ರಸ ಹಾಕ್ತೀವಿ. ಬಟ್ ಪಂಜಾಬಿ ಕಡೆ ಎಲ್ಲ ಏನು ಮಾಡ್ತಾರೆ, ಮಜ್ಜಿಗೆ ಹಾಕಿ ಕಡಿನ ಮಾಡ್ತಾರೆ. ಕಡಿ ಮೀನ್ಸ್ ಇದು ಅದರಲ್ಲೇ ಪಕೋಡ ಹಾಕ್ತಾರೆ. ಸೊ ಅದೇನಾಗ್ತೈತಿ, ಕಡಿ ಪಕೋಡ ಆಗ್ತೈತಿ. ನನ್ನ ಮಗಗ ಅವ್ನ ಫ್ರೆಂಡ್ ಯಾರೋ ಹೇಳಿದ್ರಂತ ಸೂಪರಾಗಿ ಆಗ್ತೈತೆ ಅಂತ ಹೇಳಿ. ಅದನ್ನ ಅವನು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನನಗೆ ಮಾಡ್ಕೊಡ್ಬೇಕಂತ ಹೇಳಿ 1-2 ತಿಂಗಳಾಗಿತ್ತು ಅವ್ನು ಬೆನ್ನು ಹತ್ತಿ ನನಗೆ. ಬಟ್ ನನಗೆ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಆಫ್ ನಮ್ಮ ಮನೆಗಿನ ಸಿಚುವೇಶನ್ ನಿಮ್ಗೆ ಗೊತ್ತಿತ್ತು.
ಸೊ ಇವತ್ತಿನ ದಿವಸ ಅವನಿಗೆ ರಜೆ ಐತಿ. ಇವತ್ತು ಮಂಡೇ ಆದ್ರೂ ರಜೆ ಐತಿ, ಯಾಕಂದ್ರೆ ನಿನ್ನೆ ದಿವಸ ಆ್ಯನ್ವಲ್ ಡೇ ಆಯ್ತು ಒಂದು ಸ್ಕೂಲ್ನಾಗ. ಅದಕ್ಕೋಸ್ಕರ ಅವನಿಗೋಸ್ಕರ ನಾನು ಇವತ್ತು ಮಾಡ್ತಾ ಇದ್ದೀನಿ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಕಡಿ ಪಕೋಡ. ಸಖತ್ತಾಗಿರ್ತೈತೆ ಸ್ನೇಹಿತರೆ ಇದು. ಬಟ್ ನಾನು ಡಿಟೇಲ್ ಆದ ರೆಸಿಪಿನ ಏನು ಶೂಟ್ ಮಾಡಿಲ್ಲ, ಬಟ್ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಸಾಧ್ಯ ಅದರ ರೆಸಿಪಿನೂ ಶೂಟ್ ಮಾಡ್ತೀನಿ. ನೋಡ್ರಿ ಈ ಥರ ಪಾಲಕ್ ಬಜಿಯಾರ ಮಾಡಿರಿ, ಉಳ್ಳಾಗಡ್ಡಿ ಬಜಿಯಾರ ಮಾಡಿರಿ, ಯಾವುದಾದ್ರೂ ನಡಿತೈತಿ. ಇದ್ರೊಳಗೆ ಸೋಕ್ ಆಗ್ಬೇಕಂದ್ರೆ ಸ್ವಲ್ಪ ಸಾಫ್ಟ್ ಆದ್ವು ಅಂದ್ರೆ ಕಡಿ ಜೊತೆ ಇದು ಜಾಸ್ತಿ ಅನ್ನದ ಜೊತೆನ ಬೆಸ್ಟ್ ಕಾಂಬಿನೇಷನ್ ರೀ. ರೊಟ್ಟಿ ಚಪಾತಿಗೆ ಏನು ಹೊಂದಂಗಿಲ್ಲ, ಅನ್ನ ಜೊತೆಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ನೋಡ್ರಿ ಸ್ನೇಹಿತರೆ ಮಾಡಿದ್ದೀನಿ. ಮಗ ಊಟ ಮಾಡುವಾಗ ಟೇಸ್ಟ್ ಕೇಳೋಣ ಅಂತ ಹೆಂಗೈತೆ ಅಂತ ಹೇಳಿ. ಯಾರಿಗೆಲ್ಲ ಕಡಿ ಪಕೋಡದ ರೆಸಿಪಿ ಇಂಟ್ರೆಸ್ಟ್ ಐತಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ. ಹೌದು, ಅಂದ್ರೆ ಆರಾಮಿದ್ದಿಲ್ಲ ಅದಕ್ಕೆ ನಾವು ಬಂದ್ವಿ. ಅಂದ್ರೆ ಸಾಲಿಗೋ ಬಂದಿ, ಸಾಲಿಗೋ ಬಂದಿ ಎಲ್ಲ ಬರೋದಲ್ಲ ನಮ್ಮ ಮನೆಗೆ. ಬಂದ್ ಮಾಡಿ ಬಾಯ್ಲಿ ಬಾಯ್ಲಿ. ಅವ ತೋರಿಸ್ತಾನ ಅಷ್ಟೇ ಹೆದ್ರವ್ರಂಗ. ಹೌದನ? ನಿನಗಟ್ಟ ಎದ್ರದ ಅವನೊಬ್ನ ಹೆದರ್ತಾನ. ಯಾರು ಹೆದರಲ್ಲ. ಅಲ್ಲ ನೀ ಬರುತ್ತೇ ಅಲ್ಲಿ ನೋಡಿ ಜಿಗತ್ ಬಂದಾನು ಅಲ್ಲಿ ಫೋನ್ ಇಟ್ಟಿದ್ದೀನಿ. ಹೌದಾ? ಫೋನ್ ನೋಡಾತಿದ್ದಿ? ಇಲ್ಲ ಇಲ್ಲ ಇಲ್ಲ. ಫೋನ್ ತಗೊಂಡಿದ್ದಿ? ಇಲ್ಲ. ನೋಡ ತಗೊಂಡೆ ಅಂದ್ರೆ ಇಲ್ಲ. ಸಾಲಿಗೆ ಹೋಗಿದ್ದ ಬನ್ನಿ ಹೋಗತ್ತೆ. ಸುನಾಕ್ ಹೋಗ್ಯಾರನ್ನ ಚಿಕ್ಕಮ್ಮಗ? ನೀವ ಹೊರಗ ನಿಮಗ್ ಚಲೋ ಅಲ್ಲ, ಅವ್ರಿಗೆ ಹೋಗ್ಬೇಕು, ನಿಮಗ್ ಚಲೋ ಆತ. ಇಷ್ಟ ವರ್ಷದ ಮೇಲೆ ಆರಾಮ್ ಅಡ್ಡಾಡ್ರಿ ಎಲ್ಲ ಕಡೆ. ಮತ್ತೇನೈತಿ ಮಾಡ್ಬೋದಾರ ಎಲ್ಲಿ ಹೋಗಿದ್ರಿ ಪ್ರವಾಸ? ಮತ್ತೆ ಎಲ್ಲಿ ಹೋಗಿಲ್ಲ? ಬರೇ ಮಾತಾಡ್ಸ್ಕೊ ಹೋಗ್ಯವಾ? ತಂಗಿ ಮಾತಾಡ್ಸ್ಕೊಬೇಕು ಕಡೆ ಪಡೆ ಇತ್ತ. ಇವರು ನಮ್ಮ ತಾಯಿಯವರ ಚಿಕ್ಕಮ್ಮ ರೀ, ತಾಯಿಯವ್ರ ತಂಗಿಯವ್ರ. ನಿನ್ನೆ ಬಂದವರು ಕಾಕನ ಮಕ್ಕಳು. ಇವರು ಚಿಕ್ಕಮ್ಮನ ಮಗಳು ನೋಡ್ರಿ. ಇವರು ಒಬ್ಬಾಕೆ ಹೆಣ್ಮಗಳು, 3 ಜನ ಗಂಡು ಮಕ್ಕಳು ಇವರು. ಸೊ ಈ ಚಿಕ್ಕಮ್ಮನಂತೂ ನೀವು ಇದುವರೆಗೆ ನನ್ನ ಲಾಗ್ ಒಳಗೆ ನೋಡೇನೇ ಇಲ್ಲ, ಬಹಳನ ಅಪರೂಪ. ನಾವು ಅವ್ರ ಊರ ಕಡೆ ಹೋಗಂಗೇನೇ ಇಲ್ಲ, ಯಾಕಂದರೆ ಹೆಂಗಾಗ್ಬಿಟ್ಟೈತಂದ್ರೆ ಅವ್ರ ಮನೆಯಾಗ ಏನೋ ವಿಶೇಷ ಕಾರ್ಯಕ್ರಮ ಇದ್ರೂ ಅವತ್ತಿನ ದಿವಸನೇ ನಮ್ಮ ಮನೆಯಾಗೂ ಏನಾದರೂ ವಿಶೇಷ ಕಾರ್ಯಕ್ರಮ ಹಿಂಗೆ ಬರಾಕತ್ತವು. ಹೀಗಾಗಿ ಅವ್ರ ಮನೆ ಕಾರ್ಯಕ್ರಮಕ್ಕೆ ನಮಗೆ ಹೋಗೋಕೆ ಆಗೇನೇ ಇಲ್ಲ. ಸೊ ಚಿಕ್ಕಮ್ಮ ನೋಡ್ರಿ ಕಡ್ಲಿಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಚಪಾತಿ, ರೊಟ್ಟಿ, ರೈಸು, ಆಮೇಲೆ ಏನೈತಿ ಮಾದ್ಲಿ. ಹೌದು ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಈ ಒಂದು ಕೂಡುನು ಕಾರ್ಯಕ್ರಮಕ್ಕೆ ಅಥವಾ ಇಸ್ಬಾಯಿ ತೊಳಸೋ ಕಾರ್ಯಕ್ರಮಕ್ಕೆ ಕಂಪಲ್ಸರಿಯಾಗಿ ಮಾದ್ಲಿನ ಮಾಡ್ತಾರೆ. ಸಂಪ್ರದಾಯ ಪ್ರಕಾರ ಮಾದ್ಲಿನೇ ಮಾಡಬೇಕು. ಬಟ್ ಈಗಿನ ಮಕ್ಕಳು ಏನದಾರಲ್ಲ ಈ ಮಾದ್ಲಿನ ತಿನ್ನಂಗಿಲ್ಲ ರೀ. ಹೀಗಾಗಿ ಎಲ್ಲರೂ
ತಿನ್ನಂಗೂ ಇಲ್ಲ. ಈಗ ಮಾಡೋರ್ಗಿನೂ ಭಾಳ ಕೆಲಸ ಆಗ್ತೈತೆ ಅಂಥೇಳಿ ಸಿಂಪಲ್ಲಾಗಿ ಏನಾದರೂ ಸ್ವೀಟ್ ತಗೊಂಡು ಬಂದುಬಿಡ್ತಾರೆ. ಬಟ್ ನಮ್ಮ ಚಿಕ್ಕಮ್ಮ ಮೊದಲಿನ ಮಾಡ್ಕೊಂಡು ಬಂದಿದ್ಲು. ಮತ್ತು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಅವರು ಕೂಡ ಮತ್ತು ಮುಂದೆ ಹೋಗೋರಿದ್ರು. ಹೀಗಾಗಿ ಅರ್ನಕ್ಕನ್ನು ಕರೆಸಿದ್ವಿ. ಎಲ್ಲರೂ ಸೇರಿ ಊಟ ಮಾಡ್ಕೊಂಡು ಅವ್ರ ಊರಿಗೆ ಹೋದರು. ಸಾಯಂಕಾಲ ನಾವು ನಮ್ಮ ಮನೆಗೆ ಬಂದ್ವಿ ನೋಡ್ರಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡ್ರಿ ನಾನು ಮಮ್ಮಿ ಮನೆಗೆ ಬಂದೀನಿ ರೀ ಊಟ ಮಾಡಕ್ಕೆ. ಸ್ನೇಹಿತರೆ, ಬೆಳಗ್ಗೆನ ಮಾಡಿದ್ದೆ, ನಾನು ನಿಮ್ಗೆ ಶೇರ್ ಮಾಡಿದ್ದೆ. ಸೊ ಈಗ ಬಂದಾನ ಹಾಕ್ಕೊಟ್ಟೀನಿ. ಫಸ್ಟ್ ಟೈಮ್ ಟೇಸ್ಟ್ ಮಾಡತ್ತಾನವ ಕಡಿ ಪಕೋಡ. ಎಷ್ಟು ಇದ್ರ ಮೇಲೆ ಹೇಳಿ ಎಷ್ಟು ದಿವಸ ಆಗಿತ್ತಪ್ಪ? ಒಂದು 2 ತಿಂಗಳಾಗಿತ್ತಾನೆ. 2-3 ತಿಂಗಳಾಗಿತ್ತು ಕೇಳಾಕತ್ತು. ಈಗ ಮಾಡೀನಿ ಕಡಿ ಪಕೋಡ. ಇನ್ನೊಂದು ಏನಾಯ್ತಲ್ಲ ನಿಂದ? ರಾಜ್ಮಾ ಚಾವಲ್ ಒಂದು ಬಾಕಿ ಐತ್ರಿ, ಮಾಡೋಣಂತ. ಈಗ ಇದನ್ನು ಟೇಸ್ಟ್ ಮಾಡಲಿ ಹಾಕ್ಕೊಟ್ಟೀನಿ. ನೋಡ್ಪ, ಊಟ ಮಾಡು ಹೆಂಗಾಗೈತೆ ಹೇಳ ಕರೆಕ್ಟಾಗಿ. ಸಕ್ಕತ್ತಾಗೈತಿ. ಫುಲ್ ಅಂದ್ರೆ ಫುಲ್ ರೈಸ್ ಕಲಿಸ್ಕೋಬೇಕು ಅದು ಕಡಿ ಒಳಗೆ, ಆಮ್ಯಾಗ ಉಣ್ಬೇಕು. ಮಸ್ತ್ ಮಜಾ ಬರ್ತೈತಿ. ಒಂದು ತುತ್ತು ಪೂರ ಕಡಿ ಒಳಗೆಲ್ಲ ಡಿಪ್ ಮಾಡಿ ಒಂದು ಬೈಟ್ ಫುಲ್ ಹಾಕೋಬೇಕು ವಿತ್ ಪಕೋಡ. ಸಾಫ್ಟ್ ಆಗ್ಯಾವ ಪಕೋಡ, ಮಸ್ತ್ ಕುಡ್ದಾವು ಕಡಿ. ಸಖತ್ತ ಟೇಸ್ಟಿ ಅದಲ್ಲ. ಊಟ ಮಾಡಿ. ಇಷ್ಟ ಆತ? ಗುಡ್. ಊಟ ಮಾಡಿ ಸ್ನೇಹಿತರೆ. ಯಾರಿಗೆ ಇದ್ರದ್ದು ಡೀಟೇಲ್ ರೆಸಿಪಿ ಬೇಕು ಕಮೆಂಟ್ಸಲ್ಲಿ ತಿಳಿಸ್ರಿ. ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡೀನಿ. ಬಟ್ ನೋಡಾತೀರಿ, ಮಗಗಂತೂ ತುಂಬಾ ಇಷ್ಟ ಆಯ್ತು. ನಮ್ಮ ತನೂ ಉಣ್ಲೆ ಇಷ್ಟಪಟ್ಟ. ಆಕೆಗೂ ಹಾಕ್ಕೊಟ್ಟಿದ್ದೆ ಮಧ್ಯಾಹ್ನ. ಯಾಕಂದ್ರೆ ಆಕೆ ಸ್ಕೂಲಿಂದ ಬಂದು ಅಲ್ಲಿ ಊಟ ಮಾಡಲಿಲ್ಲ, ನನ್ನ ಜೊತೆ ಬಂದಿದ್ಲು ಮನೆಗೆ. ಬಂದ ತಕ್ಷಣ ಆಕೆ ಹಾಕ್ಕೊಟ್ಟಿದ್ದೆ. ಆಕೆಯೂ ಇಷ್ಟಪಟ್ಟು ಉಂಡ್ಲ. ಇಷ್ಟು ಉಣ್ದಿದ್ಲಿಲ್ಲ, ಪಕೋಡನೂ ಖಾಲಿ ಮಾಡಿದ್ಲ.